ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ದಿನ ಹೊಸ ಜಾಗಕ್ಕೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಿದ್ದೀನಿ. ನಾನಿವತ್ತು ಇರುವಂಥದ್ದು ವಿರಾಮ ಫಾರ್ಮ್ ಸ್ಟೇನಲ್ಲಿ. ಇದು ಒಂದು ಸೂಪರ್ ಬ್ಯೂಟಿಫುಲ್ ಆಗಿರೋ ಲಕ್ಸುರಿಯಸ್ ಆಗಿರುವಂಥ ಒಂದು 6 BHK ವಿಲ್ಲಾ ಆಗಿರುತ್ತೆ. ಪ್ರೈವೇಟ್ ಪೂಲ್ ಇದೆ ಮತ್ತೆ ಒಂದಷ್ಟು ಆಕ್ಟಿವಿಟೀಸ್ಗಳಿದೆ. ಈ ಒಂದು ವಿಡಿಯೋನಲ್ಲಿ ನಾನು ಈ ಒಂದು ವಿರಾಮ ಫಾರ್ಮ್ ಸ್ಟೇನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಒಂದು ವಿರಾಮ ಫಾರ್ಮ್ ಸ್ಟೇ ಬೆಂಗಳೂರಿಂದ ಒಂದು 30 to 40 ಕಿಲೋಮೀಟರ್ಸ್ ದೂರದಲ್ಲಿದೆ. ನೀವೇನಾದ್ರೂ ಕುಣಿಗಲ್ ರೂಟ್ ಇಂದ ಬಂದ್ರೆ ಒಂದು 36 ಕಿಲೋಮೀಟರ್ಸ್ ಆಗುತ್ತೆ. ಮತ್ತೆ ಇನ್ನೊಂದು ರೂಟ್ ಕೂಡ ಇದೆ, ಮಾಗಡಿ ಕಡೆಯಿಂದನೂ ಬರ್ಬೋದು. ಕ್ಲೋಸ್ ಟು 40 to 45 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರು ಸಿಟಿಯಿಂದ ಅಂದ್ರೆ ಯಶವಂತಪುರ ಇಂದ ಈ ಒಂದು ಜಾಗ ಒಂದು 30 to 40 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದು ರಾಮನಗರ ಡಿಸ್ಟ್ರಿಕ್ಟ್, ಮಾಗಡಿ ತಾಲೂಕು, ತೊರ್ಚನಹಳ್ಳಿ ಅಂತ ಒಂದು ಹಳ್ಳಿ ಹತ್ರ ಈ ಒಂದು ವಿರಾಮ ಫಾರ್ಮ್ ಸ್ಟೇ ಲೊಕೇಟ್ ಆಗಿರೋದು. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲೊಕೇಶನ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಬಹುದು. ಬನ್ನಿ, ಆಗಿದ್ರೆ ತಡ ಮಾಡ್ದೇನೆ ವಿರಾಮ ಫಾರ್ಮ್ ಸ್ಟೇನ ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಬರ್ತಿದ್ದ ಹಾಗೇನೆ ಎಂಟ್ರೆನ್ಸ್ ಅಲ್ಲೇ ನಿಮಗೆ ಗಿಡಗಳನ್ನ ಪ್ಲೇಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಾಪರ್ಟಿ 3 acres ಅಲ್ಲಿ ಇದೆ. ಕ್ಲೋಸ್ ಟು 3000 ಟ್ರೀಸ್ಗಳನ್ನ ಇಲ್ಲಿ ಪ್ಲಾಂಟ್ ಮಾಡಿದ್ದಾರೆ. ಕಂಪ್ಲೀಟ್ ವಿಲ್ಲಾ ಇಂಟೀರಿಯರ್ಸ್ ನ ಇವರು ಬೋಹೋ ಥೀಮ್ ಅಲ್ಲಿ ಮಾಡಿದಾರಂತೆ. ಬನ್ನಿ, ಆಗಿದ್ರೆ ಒಳಗಡೆ ಹೋಗೋಣ. ಈ ಒಂದು 6 BHK ವಿಲ್ಲಾ ಹೇಗೆಲ್ಲ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನೀವು ಒಳಗಡೆ ಬರ್ತಿದ್ದ ಹಾಗೇನೆ ಒಂದು ಬಿಗ್ ಹಾಲ್ ಇದೆ. ಇಲ್ಲಿ ಸೋಫಾಸ್ಗಳನ್ನ ಹಾಕಿದ್ದಾರೆ. ಮತ್ತೆ ಪಕ್ಕದಲ್ಲೇ ನೀವು ಕೂತ್ಕೊಂಡು ನಿಮ್ಮ ಡಿನ್ನರ್ ಲಂಚ್ನ ಮಾಡ್ಬೋದು. ಸೊ ಆ ಒಂದು ಜಾಗ ಇದೆ. ನೆಲದ ಮೇಲೆ ಕೂತ್ಕೊಂಡು ಆರಾಮಾಗಿ ಲಂಚ್ ಡಿನ್ನರ್ನ ನೀವು ಎಂಜಾಯ್ ಮಾಡ್ಬೋದು. ನೀವು ಇಲ್ಲಿ ಏನೇನು ನೋಡ್ತಿದ್ದೀರಾ, ಲೈಟಿಂಗ್ಸ್ ಆಗಿರ್ಬೋದು, ಇಲ್ಲಿನ ಡೆಕಾರ್ ಕಂಪ್ಲೀಟ್ಲಿ ಬೋಹೋ ಥೀಮಲ್ಲಿ ಇದೆ. ಹೊರಗಡೆ ನೀವು ಎಂಟ್ರೆನ್ಸ್ ಸ್ಪೇಸ್ ಅಲ್ಲಿ ರಸ್ಟಿಕ್ ಫೀಲ್ ನ ಕೊಡುತ್ತೆ. ನೀವು ಒಳಗಡೆ ಬಂದಿದ ತಕ್ಷಣ ನಿಮಗೆ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ವರ್ಲ್ಡ್ಗೆ ಕರ್ಕೊಂಡು ಹೋಗುತ್ತೆ. ಕಂಪ್ಲೀಟ್ಲಿ ಬೋಹೋ ಥೀಮಲ್ಲಿ ಮಾಡಿದ್ದಾರೆ. ಲೈಟ್ಸ್ ಆಗಿರ್ಬೋದು, ವಾಲಲ್ಲಿ ಇರೋವಂಥ ಒಂದಷ್ಟು ಡೆಕಾರ್ಸ್ ಆಗಿರ್ಬೋದು, ಇದೆಲ್ಲ ಹ್ಯಾಂಡ್ ಮೇಡ್ ಥಿಂಗ್ಸ್ ಆಗಿರುತ್ತೆ. ಸೊ ಪ್ಲಾಂಟ್ಸ್ಗಳನ್ನ ಇವರು ಒಳಗಡೆ ಕೂಡ ಇಟ್ಟಿದ್ದಾರೆ, ಇಂಡೋರ್ ಪ್ಲಾಂಟ್ಸ್ಗಳು. ನಿಮಗೆ ಕಿಚನ್ ಕೂಡ ಇದೆ ಇಲ್ಲಿ. ಸೊ ಡ್ರೈ ಕಿಚನ್ ನ ಕೊಟ್ಟಿರ್ತಾರೆ. ರೆಫ್ರಿಜರೇಟರ್ ಇರುತ್ತೆ, ಮೈಕ್ರೋ ಓವೆನ್ ಇರುತ್ತೆ. ನಿಮಗೆ ಏನಾದರೂ ಥಿಂಗ್ಸ್ ಬೇಕು ಅಂತ, ನಿಮಗೆ ಏನಾದರೂ ತೊಗೊಂಬಂದು ಅದನ್ನ ಬಿಸಿ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನೀವು ಆ ಥರ ಥಿಂಗ್ಸ್ನ ತಂದ್ಬಿಟ್ಟು ಇಲ್ಲಿ ಇಟ್ಕೋಬಹುದು ಮತ್ತೆ ಮಾಡ್ಕೋಬಹುದು ಡ್ರೈ ಕಿಚನ್ ಅಲ್ಲಿ. ಸೊ ಬನ್ನಿ ಒಳಗಡೆ ಹಾಗೆ. ಸೊ ನಾನು ಅವಾಗಲೇ ಹೇಳಿದೆ ನಿಮಗೆ ಇದೊಂದು 6 BHK ವಿಲ್ಲಾ ಆಗಿರುತ್ತೆ ಅಂತ. ಸೊ ಫಸ್ಟ್ಗೆ ಈ ಒಂದು ರೂಮ್ ಒಳಗಡೆ ಹೋಗೋಣ. ಸೊ ಎಲ್ಲಾ ಕಡೆನೂ ಪ್ಲಾಂಟ್ಸ್ ಇದಾವೆ, ಇಂಡೋರ್ ಪ್ಲಾಂಟ್ಸು. ಸೊ ಈ ಒಂದು ರೂಮ್ ಒಳಗಡೆ ಬರ್ತಿದ್ದ ಹಾಗೇನೆ ತುಂಬಾನೇ ಚೆನ್ನಾಗಿದೆ. ನಿಮಗೆ ಕಂಪ್ಲೀಟ್ಲಿ ಒಂದು ಪಿಂಟ್ರೆಸ್ಟ್ ಫೀಲ್ ಬರುತ್ತೆ. ಬಿಕಾಸ್ ಇಲ್ಲೂ ಕೂಡ ಅಷ್ಟೇನೆ ನಿಮಗೆ ಎಲ್ಲಾ ರೂಮ್ಸ್ಗಳು AC ರೂಮ್ಸ್ ಆಗಿರುತ್ತೆ. ಇಲ್ಲೂ ಕೂಡ ನಿಮ್ಗೆ ಒಂದು ಬಿಗ್ ಮಿರರ್ ಇದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಇಂಡೋರ್ ಪ್ಲಾಂಟ್ಸ್ ನ ಇಲ್ಲೂ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಕಿಂಗ್ ಸೈಜ್ ಬೆಡ್ ಸಿಗುತ್ತೆ. ಮತ್ತೆ ನೀವು ಮೇಲ್ ನೋಡ್ಬೋದು ರೂಫ್ ಕೂಡ, ಇದು ಕೂಡ ಒಂಥರ ತುಂಬಾ ಚೆನ್ನಾಗಿ ಫೀಲ್ ನ ಕೊಡುತ್ತೆ. ಹ್ಯಾಂಗಿಂಗ್ಗೆ ನಿಮ್ಮ ಬಟ್ಟೆಗಳನ್ನ ಹ್ಯಾಂಗ್ ಮಾಡ್ಕೋಬೇಕು ಅಂತಂದ್ರೆ ಇದು ಕೂಡ ಒಂಥರ ಡಿಫ್ರೆಂಟ್ ಲುಕ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ನಿಮ್ಮ ಹ್ಯಾಂಗರ್ಸ್ಗಳನ್ನ ಹಾಕೋಬಹುದು. ಏನಾದ್ರು ಥಿಂಗ್ಸ್ನ ಇಡಬೇಕು ಅಂತಂದ್ರೆ ಬಟ್ಟೆಗಳನ್ನ ಇಲ್ಲ ಟವಲ್ಸ್ನ ನೀವು ಇಲ್ಲಿ ಇಡ್ಬೋದು. ಮತ್ತೆ ಒಂದಷ್ಟು ಬ್ಯಾಸ್ಕೆಟ್ಸ್ಗಳು ಕೂಡ ಇದೆ. ನಿಮ್ಮ ಯೂಸ್ಡ್ ಕ್ಲಾತ್ಸ್ಗಳನ್ನ ಇದರಲ್ಲಿ ಹಾಕ್ಬೋದು. ಸೊ ಮಿರರ್ನ ನೋಡಿದ್ರಿ, ಮತ್ತೆ ಟೇಬಲ್, ಮತ್ತೆ ಇಲ್ಲೊಂದು ಚಿಕ್ಕದಾಗಿರೋ ಒಂದು ಬೆಂಚ್ ತರ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ 2 ಸೈಡ್ ಬೆಡ್ ಪಕ್ಕದಲ್ಲಿ 2 ಸೈಡು ನಿಮ್ಗೆ ಚಿಕ್ಕ ಡ್ರಾಯರ್ಸ್ಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ವ್ಯಾಲ್ಯೂಬಲ್ ಥಿಂಗ್ಸ್ ಅಥವಾ ಮೊಬೈಲ್ ಫೋನ್ಸ್, ವಾಚ್ ಇದನ್ನೆಲ್ಲ ಪ್ಲೇಸ್ ಮಾಡ್ಬೋದು. ಸೊ ಇಲ್ಲಿ ವಾಶ್ರೂಮ್ ಇದೆ. ಪ್ರತಿಯೊಂದು ರೂಮಲ್ಲಿ ಡೆಡಿಕೇಟೆಡ್ ವಾಶ್ರೂಮ್ಸ್ಗಳಿದೆ, ಅಟ್ಯಾಚ್ಡ್ ವಾಶ್ರೂಮ್ಸ್ ಇದೆ. ವಾಶ್ರೂಮ್ ಕೂಡ ತುಂಬಾನೇ
ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ, ಹ್ಯಾಂಡ್ ವಾಶ್ ಏರಿಯಾ ಇದೆ ಇಲ್ಲಿ. ಮತ್ತೆ ಇಲ್ಲೂ ಕೂಡ ನಿಮಗೆ ಕಮೋಡ್ ಮತ್ತೆ ಹ್ಯಾಂಡ್ ವಾಶ್ ಏರಿಯಾ ಇದೆ. ಬಟ್ ಇಲ್ಲಿ ನಿಮಗೆ ಸಪರೇಟ್ ಡೆಡಿಕೇಟೆಡ್ ಶವರ್ ಏರಿಯಾ ಇದೆ. ಸೊ ದಟ್ ಯೂಶಲಿ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಶವರ್ ಏರಿಯಾ ಪಕ್ಕದಲ್ಲೇ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಸಪರೇಟ್ ಆಗಿ ಒಂದು ಡೋರ್ನ ಕೊಟ್ಟಿದ್ದಾರೆ. ರೂಮ್ ಟೂರ್ ಎಲ್ಲ ನೋಡಿದ್ರಲ್ಲ, ಇವಾಗ ಲಂಚ್ ಟೈಮ್ಗೆ ಲಂಚ್ ರೆಡಿ ಆಗಿದೆ. ಸೊ ಲಂಚ್ಗೆ ಚಪಾತಿ, ರೈಸ್ ಮತ್ತು ಒಂದು ವೆಜಿಟೇಬಲ್ ಕರಿ ಮತ್ತು ದಾಲ್ ಕೊಟ್ಟಿದ್ದಾರೆ. ನೀವು ಸ್ಟಾರ್ಟರ್ಸ್ ಕೂಡ ಕೇಳಿ ಇಲ್ಲಿ ಪಡ್ಕೋಬೋದು. ಸೊ ಪ್ಯೂರ್ಲಿ ಹೋಮ್ ಕುಕ್ ಫುಡ್ ಥರನೇ ಇದೆ. ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ, ಟ್ರಾವೆಲ್ ಬೇರೆ ಮಾಡ್ಕೊಂಡ್ಬಂದಿದ್ದೀವಿ. ಸೊ ಫಟಾಫಟ್ ಅಂತ ಲಂಚ್ ಬ್ಯಾಟಿಂಗ್ ಮಾಡೋಣ. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಅಲ್ಲಿ ಇನ್ನು 4 ರೂಮ್ಸ್ಗಳಿದ್ದಾವೆ, ಅದನ್ನು ಕೂಡ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಸ್ಟೆಪ್ಸ್ ಇರೋ ಜಾಗದಲ್ಲಿ ವಾಲ್ಗಳಲ್ಲೂ ಅಷ್ಟೇನೆ ಅವರು ಆ ಬೋಹೋ ಥೀಮ್ನ ಹಾಗೆ ಕ್ಯಾರಿ ಮಾಡಿದ್ದಾರೆ. ಎಲ್ಲ ಪ್ಲೇಸಲ್ಲೂ ಡೆಕಾರ್ ಕಂಪ್ಲೀಟ್ಲಿ ಬೋಹೋ ಥೀಮಲ್ಲಿ ಮಾಡಿದ್ದಾರೆ. ನೀವು ಬಾಲಿ, ಥೈಲ್ಯಾಂಡ್ ಎಲ್ಲ ಹೋದರೆ ಇದೇ ರೀತಿ ನಿಮಗೆ ಲುಕ್ಸ್ ಇರುತ್ತೆ, ಮತ್ತು ಲುಕ್ಸ್ ಆ್ಯಂಡ್ ಫೀಲ್ಸ್ ಇದೇ ರೀತಿ ಇರುತ್ತೆ. ಸೊ ಬನ್ನಿ. ಸೊ ಇದು ಫಸ್ಟ್ ಫ್ಲೋರ್. ಇಲ್ಲಿ 2 ಕಡೆನೂ 2 ರೂಮ್ಸ್ಗಳಿದ್ದಾವೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಒಂದು ಚಿಕ್ಕ ಸ್ಪೇಸ್ ಇದೆ, ಬ್ಯಾಲ್ಕನಿ. ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗೇ ಇದೆ. ಪ್ಲಸ್ ನಿಮ್ಗೆ ಇಲ್ಲಿ ಇಂಡೋರ್ ಗೇಮ್ಸ್ಗೆ ಅಂತ ಫೂಸ್ಬಾಲ್ನ ಕೊಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ಒಂದು 15ರಿಂದ 20 ಜನ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಒಂದು ಬ್ಯಾಲ್ಕನಿನಲ್ಲಿ. ತುಂಬಾ ಚೆನ್ನಾಗಿದೆ. ಸೊ ನೀವು ಸನ್ಸೆಟ್ಸ್ ಮತ್ತು ಸನ್ರೈಸ್ ಟೈಮಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ರೂಮ್ಸ್ಗಳು ಹೇಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲೂ ಕೂಡ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ ವಾಶ್ ಏರಿಯಾ ತುಂಬಾ ಜಾಸ್ತಿ ಇದೆ. ಸೊ ಈ ಒಂದು ವಿಲ್ಲಾ 15ರಿಂದ 25 ಜನನ ಅಕಾಮಡೇಟ್ ಮಾಡೋಷ್ಟು ದೊಡ್ಡದಾಗಿದೆ. ಸೊ ಯೂಶಲಿ ಬಿಗ್ ಗ್ರೂಪ್ಸ್, ಫ್ಯಾಮಿಲಿ ಗ್ರೂಪ್ಸು ಇಲ್ಲಿಗೆ ಬರ್ತಾರೆ. ಇವಾಗ ಫಸ್ಟ್ ಫ್ಲೋರಲ್ಲಿ ಇರುವಂಥ ಒಂದು ಫಸ್ಟ್ ರೂಮ್ಗೆ ಹೋಗೋಣ. ಒಳಗಡೆ ಎಂಟ್ರಿ ಆಗ್ತಿದ್ದಾಗೇನೆ ತುಂಬ ಬ್ಯೂಟಿಫುಲ್ ಆಗಿದೆ. ಕೆಳಗಡೆ ಇರೋ ರೂಮ್ಗಿಂತ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ವಾಲ್ ಡೆಕಾರ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಮತ್ತು ಹ್ಯಾಂಗರ್ಸ್, ಮತ್ತು ಇಲ್ಲೂ ಕೂಡ ಒಂದು ಮಿರರ್ನ ಕೊಟ್ಟಿದ್ದಾರೆ. ತುಂಬಾ ಕ್ಯೂಟ್ ಆಗಿದೆ. ಮತ್ತು ಇಂಡೋರ್ ಪ್ಲಾಂಟ್ಸ್ ಹಾಗೆ ಇದ್ದಾವೆ. ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ, ಮತ್ತೆ ಶವರ್ ಏರಿಯಾ ಇದೆ ಡೆಡಿಕೇಟೆಡ್ ಆಗಿ. ಇಲ್ಲೂ ಕೂಡ ಕಿಂಗ್ ಸೈಜ್ ಬೆಡ್ನ ಕೊಟ್ಟಿದ್ದಾರೆ. ಮತ್ತೆ ಪಕ್ಕದಲ್ಲಿ ನಿಮಗೆ ಕೆಳಗಡೆ ಹೇಗಿದೆಯೋ ಅದೇ ರೀತಿ ಚಿಕ್ಕ ಚಿಕ್ಕ ಡ್ರಾಯರ್ಸ್ ಕೊಟ್ಟಿದ್ದಾರೆ ನಿಮ್ಮ ಥಿಂಗ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ. ತುಂಬಾನೇ ಚೆನ್ನಾಗಿದೆ. ಪಕ್ಕದಲ್ಲಿರುವಂಥ 2 ರೂಮ್ಗಳನ್ನು ಎಕ್ಸಾಕ್ಟ್ಲಿ ಸೇಮ್ ಈ ರೂಮ್ ಹೇಗಿದೆಯೋ ಅದೇ ರೀತಿ ಇದೆ. ಬಟ್ ಇಲ್ಲಿ ಇನ್ನೊಂದು ರೂಮ್ ಇದೆ, ತುಂಬಾನೇ ಡಿಫ್ರೆಂಟ್ ಆಗಿ ಗ್ರೂಪ್ ಆಫ್ ಪೀಪಲ್ಸ್ಗೆ ಮಾಡಿದ್ದಾರೆ ಜಾಸ್ತಿ ಜನ ಬಂದಾಗ. ಇದು ಬಂಕರ್ ರೂಮ್ ಆಗಿರುತ್ತೆ. ಬಂಕರ್ ಬೆಡ್ಸ್ಗಳನ್ನ ಕೊಟ್ಟಿದ್ದಾರೆ. ತುಂಬ ಜನ ಬರ್ತೀರಾ, ಒಂದು 15 ಜನ ಇಲ್ಲ ಒಂದು 10 ಜನ, ಏನಾದರೂ ಒಂದು 10ರಿಂದ 15 ಜನ ಬಂದಾಗ ನೀವು ಇಲ್ಲಿ ಆರಾಮಾಗಿ ಬಂಕರ್ ಬೆಡ್ಸಲ್ಲಿ ಮಲ್ಕೋಬೋದು. ಸೊ ನೋಡ್ಬೋದು 1, 2, 3, 4, 5, 6, 7, 8, 9, 10 ಜನ ಆರಾಮಾಗಿ ಮಲ್ಕೋಬೋದು. ಎಕ್ಸ್ಟ್ರಾ ಬೆಡ್ಸ್ ಬೇಕು ಅಂತಂದರೆ ನಿಮಗೆ ಎಕ್ಸ್ಟ್ರಾ ಬೆಡ್ಸ್ ಕೂಡ ಕೊಡ್ತಾರೆ. ನೀವು ಅದನ್ನು ಕೂಡ ಹಾಕ್ಕೊಂಡು ತುಂಬ ಏನಾದರೂ ಒಂದು 15 ಜನ ಇದ್ದೀರಾ ಅಂತಂದರೆ ನೀವು ಎಕ್ಸ್ಟ್ರಾ ಬೆಡ್ಸ್ನ ಇಲ್ಲಿ ಕೇಳಿ ಪಡ್ಕೋಬೋದು. ಬನ್ನಿ ಹಾಗೆ ಒಳಗಡೆ. ಇಲ್ಲೂ ಕೂಡ ಒಂದು ಮಿರರ್ನ ಕೊಟ್ಟಿದ್ದಾರೆ, ಕ್ಯೂಟ್ ಮಿರರ್ ಇದೆ. ಮತ್ತು ಕಂಪ್ಲೀಟ್ಲಿ ಆ ಒಂದು ಬೋಹೋ ಥೀಮ್ನ ಇವರು ಎಲ್ಲ ರೂಮ್ಸಲ್ಲೂ ಕ್ಯಾರಿ ಮಾಡಿದ್ದಾರೆ. ಮತ್ತು ಇಲ್ಲಿ 2 ವಾಶ್ರೂಮ್ಸ್ಗಳನ್ನ ಕೊಟ್ಟಿದ್ದಾರೆ. ಬಿಕಾಸ್ ಜಾಸ್ತಿ ಜನ ಇದ್ದಾಗ ಆಬ್ವಿಯಸ್ಲಿ 2 ವಾಶ್ರೂಮ್ ಬೇಕಾಗುತ್ತೆ. 2 ವಾಶ್ರೂಮ್ ಪ್ಲಸ್ ಶವರ್ ಏರಿಯಾ ಕೂಡ ಇದೆ ಈ ಒಂದು ಬಂಕರ್ ಬೆಡ್ ರೂಮಲ್ಲಿ. ಸಂಜೆ ಆಗ್ತಿದ್ದಾಗೇನೆ ನೀವಿಲ್ಲಿ ಪೂಲ್ ಸೈಡ್ ಹತ್ರ ಬಂದು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಈ ಒಂದು ಫಾರ್ಮ್ ಸ್ಟೇನಲ್ಲಿ ಕ್ಲೋಸ್ ಟು 3000 ಮರಗಳಿದಾವಂತೆ. ಬರ್ತಿದ್ದಾಗೇನೆ ಬರೀ ಹಕ್ಕಿಗಳೆಲ್ಲ ಅದರ ಗೂಡುಗಳಿಗೆ ವಾಪಸ್ ಬರ್ತಿರ್ತವೆ. ಸೊ ನೀವಿಲ್ಲಿ ಬಂದು ಆರಾಮಾಗಿ ಪೂಲ್ ಸೈಡ್ ರಿಲ್ಯಾಕ್ಸ್ ಮಾಡ್ಬೋದು.
ಹಾಗೆ ಇಲ್ಲಿ ಈ ಒಂದು ಏರಿಯಾದಲ್ಲಿ ನೀವು ಆರಾಮಾಗಿ ಬಂದು ನಿಮ್ಮ ಡಿನ್ನರ್ ಕೂಡ ಎಂಜಾಯ್ ಮಾಡ್ಬೋದು. ಇಲ್ಲ ನೀವೇನಾದರೂ ಈವ್ನಿಂಗ್ಸ್ ಇಲ್ಲಿ ಬಂದು ಮ್ಯೂಸಿಕ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಸಣ್ಣ ಪುಟ್ಟ ಗೇಮ್ಸ್ ಏನಾದರೂ ಆಡಬೇಕು ಅಂತಂದರೆ ಇಲ್ಲಿ ನೀವು ಪೂಲ್ ಸೈಡಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ನಿಮ್ಮ ಈವ್ನಿಂಗ್ಸ್ನ ಅಥವಾ ಡಿನ್ನರ್ ಟೈಮ್ನ. ಎಲ್ಲ ಕಡೆ ಲೈಟಿಂಗ್ಸ್ ಒಂದು ಕೋಸಿ ಲುಕ್ನ ಈ ಒಂದು ಪ್ಲೇಸ್ ಕೊಡುತ್ತೆ. ಈ ಒಂದು ವಿರಾಮ ಫಾರ್ಮ್ ಸ್ಟೇಗೆ ಬಂದಾಗ I feel this is the best way to spend your evenings. ಈ ಒಂದು ವಿರಾಮ ಫಾರ್ಮ್ ಸ್ಟೇನಲ್ಲಿ ಈ ರೀತಿ 3-4 ರೋಪ್ ಆಕ್ಟಿವಿಟೀಸ್ಗಳಿದೆ. ಎಲ್ಲ ಲೋ ಅಂಡ್ ರೋಪ್ ವಾಕಿಂಗ್ಸೇ ಇರೋದು. ಆಕ್ಟಿವಿಟೀಸ್ ಅಂತ ಬಂತು ಅಂದರೆ ಈ ರೋಪ್ ಆಕ್ಟಿವಿಟೀಸ್ ಮಾತ್ರನೇ ಇರೋದು. ಮತ್ತು ನಾವಾಗಲೇ ಬೆಳಿಗ್ಗೆ ಪಕ್ಕದಲ್ಲೇ ಇರುವಂಥ ಒಂದು ಸನ್ರೈಸ್ ಪಾಯಿಂಟಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ ವ್ಯೂ ಅಲ್ಲಿಂದ. ಹೋಗಿ ಅಲ್ಲಿ ಆರಾಮಾಗಿ ನೀವು ಕೂತ್ಕೊಂಡು ನಿಮ್ಮ ಕಾಫಿ ಅಥವಾ ಟೀನ ಎಂಜಾಯ್ ಮಾಡ್ಬೋದು. ಸೊ ನಾವು ಕೂಡ ಹೋಗಿದ್ವಿ. ಅದು ಬಿಟ್ಟರೆ ಸುತ್ತ ಇಲ್ಲಿ ಒಂದು 3000 ಗಿಡಗಳನ್ನ ಅವರು ಪ್ಲಾಂಟ್ ಮಾಡಿದಾರಂತೆ. ನಾನು ನೆನ್ನೆ ನೀವು ನೋಡಿದ್ರಲ್ಲ ಸಂಜೆ ಹೇಗೆ ಪಕ್ಷಿಗಳು ಎಲ್ಲ ಬಂದು ಅದರ ಗೂಡಿಗೆ ವಾಪಸ್ ಸೇರ್ಕೊಂತಿತ್ತು. ಈ ರೀತಿ ಪ್ಲಾಂಟ್ ಮಾಡೋದ್ರಿಂದ ನೇಚರ್ಗೂ ತುಂಬ ಹತ್ತಿರಕ್ಕೆ ಕನೆಕ್ಟ್ ಆಗಿರ್ತೀವಿ. ಅದೇ ರೀತಿ ಒಂದಷ್ಟು 100 ಪಕ್ಷಿಗಳಿಗೆ ಇದು ಮನೆ ಕೂಡ ಆಗಿರುತ್ತೆ. ಸೊ ಇದಿಷ್ಟು ಮಾರ್ನಿಂಗ್ ವೈಬ್ಸ್ ಆಗಿರುತ್ತೆ ಈ ಒಂದು ವಿರಾಮ ಫಾರ್ಮ್ ಸ್ಟೇನಲ್ಲಿ. ನೋಡಿದ್ರಲ್ಲ, ಇದಿಷ್ಟು ಆಗಿತ್ತು ವಿರಾಮ ಫಾರ್ಮ್ ಸ್ಟೇನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಬರಲಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಈ ರೀತಿ ಬೆಂಗಳೂರು ಹತ್ತಿರದಲ್ಲೇ ಇರೋ ಸ್ಟೇಕೇಶನ್ ನೋಡ್ತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿರಾಮ ಫಾರ್ಮ್ ಸ್ಟೇನ ಬುಕಿಂಗ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನಿಮ್ಮ ಬುಕಿಂಗ್ಸ್ಗಳನ್ನ ಈಗಲೇ ಮಾಡ್ಕೊಳ್ಳಿ. ಇಲ್ಲಿಗೆ ನಾನು ಸೈನ್ ಆಫ್ ಮಾಡುವಂತ ಸಮಯ ಬಂದಾಯ್ತು. ಇನ್ನೊಂದು ವಿಡಿಯೋ ಒಂದಿಗೆ ಆದಷ್ಟು ಬೇಗ ನಿಮ್ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ಟ್ರಾವೆಲಿಂಗ್, ಕೀಪ್ ಎಕ್ಸ್ಪ್ಲೋರಿಂಗ್ ಅಂತ ಹೇಳ್ತಾ ಇಲ್ಲಿಗೆ ನಾನು ಸೈನ್ ಆಫ್ ಮಾಡ್ತಿದ್ದೀನಿ. ಸರಾ, ಬಾಯ್.